ಕಲಬುರಗಿಯ ಶಾಂತಿ ಸಭೆಯಲ್ಲಿ ಇದೀಗ ಅಶಾಂತಿ ಉಂಟಾಗಿದೆ. ಅರ್ಧಕ್ಕೆ ಮೊಟಕುಗೊಂಡಿದೆ ಈ ಒಂದು ಸಭೆ. ಒಮ್ಮತಕ್ಕೆ ಬಾರದೆ ಅಪೂರ್ಣವಾಗಿ ಶಾಂತಿ ಸಭೆ ಮುಕ್ತಾಯವಾಗಿದೆ. ಚಿತ್ತಾಪುರದಲ್ಲಿ, ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಜಿಲ್ಲಾಧಿಕಾರಿ ಮುಂದೆ ಆಕ್ಷೇಪ ಕೂಡ ಕೇಳಿ ಬಂದಿತ್ತು. ಇನ್ನು ಈ ಎಲ್ಲ ಸಂಘಟನೆಗಳ ಮುಖಂಡರ ಲಿಖಿತ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು. ಜೊತೆಗೆ ಘೋಷಣೆ ಕೂಗುತ್ತಾ ಅಲ್ಲಿರತಕ್ಕಂಥ ಮುಖಂಡರು ಹೊರಗಡೆ ಬಂದಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಇವತ್ತು ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಶಾಂತಿ ಅಶಾಂತಿವಾಗಿದೆ. ರೌಡಿ ಶೀಟರ್ಗಳನ್ನ ಶಾಂತಿ ಸಭೆಗೆ ಆಹ್ವಾನಿಸಲಾಗಿದೆ. ಖರ್ಗೆ ಗೂಂಡಾಗಳು ಶಾಂತಿ ಸಭೆಯಲ್ಲಿ ಅಶಾಂತಿಯನ್ನ ಮೂಡಿಸಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಆರ್ಎಸ್ಎಸ್ ಮುಖಂಡ ಅಂಬಾರಾಯ್ ಅಷ್ಟಗಿ ಕಿಡಿಕಾರಿದ್ದಾರೆ. ಭೀಮ್ ಆರ್ಮಿ ಆರ್ಎಸ್ಎಸ್ ಪಡೆ ಜೊತೆಗೆ ಭೀಮ್ ಆರ್ಮಿ ಆರ್ಎಸ್ಎಸ್ ಪರೇಡ್ ದಿನವೇ ಮಾಡ್ತೀವಿ ಅಂತಿದ್ದಾರೆ. ಅವರು ಪಥಸಂಚಲನವನ್ನ ಲಾಠಿ ಭಗವಾ ಧ್ವಜ ಬಿಟ್ಟು ಪರೇಡ್ಗೆ ಸೂಚಿಸಿದ್ರು. ನಾವು ಲಾಠಿ ಹಿಡಿದು ಪರೇಡ್ ಪೀಸ್ ಕಮಿಟಿ ಮೀಟಿಂಗಿಗೆ ಎಂತವ್ರಿಗೆ ಕರಿಬೇಕು? ಅನುಭವ ಉಳ್ಳವರಿಗೆ, ಶಾಂತಿ ಕಾಪಾಡ್ತಕ್ಕಂಥವ್ರಿಗೆ, ಶಾಂತಿ ನೆಲೆಸಲಿಕ್ಕೆ ಸಲಹೆ ಸೂಚನೆ ಕೊಡ್ತಕ್ಕಂಥವ್ರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರಿಬೇಕು. ಆದ್ರೆ ಜಿಲ್ಲಾಡಳಿತ ಯಾಕೋ ಏನೋ ಎಲ್ಲ ರೌಡಿ ಶೀಟರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರೆದಾರ. ಜೈಲಿಗೆ ಹೋಗಿ ಬಂದವರೇ ಪೀಸ್ ಕಮಿಟಿ ಮೀಟಿಂಗ್ದಾಗ ಕುಂತಾರ. ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನ್ ಹೇಳ್ತದ ಅದು ಕೇಳ್ತೀವಿ ಅಂತ ಹೇಳಿ ಸಂಘದವ್ರು ನಾವು ಹೇಳಿದಾಗ, ಇಲ್ಲ ನೀವು ಹಿಂಗೆ ಮಾಡ್ರಿ ಅಂತ ಹೇಳಿ ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ನಮಗೆ ನಿರ್ದೇಶನ ಕೊಡಕ್ ಬಂದ್ರು ಕೆಲವರು. ಇವರೆಲ್ಲ ಗುಂಡಾಗಳು, ರೌಡಿ ಶೀಟರ್ಸ್. ನೀವು ಹೇಳ್ಬೇಕಾಗಿಲ್ಲ, ನಮಗ ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನ್ ಹೇಳ್ತದ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅವ್ರು ಏನೇ ಆದೇಶ ಕೊಡ್ಲಿ, ಕಾನೂನಿನ ಅಡಿಯಲ್ಲಿ ಏನು ಅವಕಾಶಗಳವ ಅದ್ರ ಪ್ರಕಾರ ನಮಗ ನಿರ್ದೇಶನ ಕೊಟ್ರೆ ನಾವು ಮಾಡ್ತೀವಿ. ನೀವ್ಯಾರು ಹೇಳೋರು? ನೀವು ಹಿಂಗೆ ಮಾಡ್ರಿ ಅಂತ ನಮಗೆ ಹೇಳೋದಲ್ಲ. ನೀವು ಜಿಲ್ಲಾಡಳಿತಕ್ಕೆ ಹೇಳ್ರಿ ನಿಮ್ದೇನಿದ್ರು ವಾದ. ಕಲಬುರಗಿಯ ಶಾಂತಿ ಸಭೆಯಲ್ಲಿ ಇದೀಗ ಅಶಾಂತಿ ಉಂಟಾಗಿದೆ. ಅರ್ಧಕ್ಕೆ ಮೊಟಕುಗೊಂಡಿದೆ ಈ ಒಂದು ಸಭೆ. ಒಮ್ಮತಕ್ಕೆ ಬಾರದೆ ಅಪೂರ್ಣವಾಗಿ ಶಾಂತಿ ಸಭೆ ಮುಕ್ತಾಯವಾಗಿದೆ. ಚಿತ್ತಾಪುರದಲ್ಲಿ, ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಜಿಲ್ಲಾಧಿಕಾರಿ ಮುಂದೆ ಆಕ್ಷೇಪ ಕೂಡ ಕೇಳಿ ಬಂದಿತ್ತು. ಇನ್ನು ಈ ಎಲ್ಲ ಸಂಘಟನೆಗಳ ಮುಖಂಡರ ಲಿಖಿತ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು. ಜೊತೆಗೆ ಘೋಷಣೆ ಕೂಗುತ್ತಾ ಅಲ್ಲಿರತಕ್ಕಂಥ ಮುಖಂಡರು ಹೊರಗಡೆ ಬಂದಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಇವತ್ತು ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಶಾಂತಿ ಅಶಾಂತಿವಾಗಿದೆ. ರೌಡಿ ಶೀಟರ್ಗಳನ್ನ ಶಾಂತಿ ಸಭೆಗೆ ಆಹ್ವಾನಿಸಲಾಗಿದೆ. ಖರ್ಗೆ ಗೂಂಡಾಗಳು ಶಾಂತಿ ಸಭೆಯಲ್ಲಿ ಅಶಾಂತಿಯನ್ನ ಮೂಡಿಸಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಆರ್ಎಸ್ಎಸ್ ಮುಖಂಡ ಅಂಬಾರಾಯ್ ಅಷ್ಟಗಿ ಕಿಡಿಕಾರಿದ್ದಾರೆ. ಭೀಮ್ ಆರ್ಮಿ ಆರ್ಎಸ್ಎಸ್ ಪಡೆ ಜೊತೆಗೆ ಭೀಮ್ ಆರ್ಮಿ ಆರ್ಎಸ್ಎಸ್ ಪರೇಡ್ ದಿನವೇ ಮಾಡ್ತೀವಿ ಅಂತಿದ್ದಾರೆ. ಅವರು ಪಥಸಂಚಲನವನ್ನ ಲಾಠಿ ಭಗವಾ ಧ್ವಜ ಬಿಟ್ಟು ಪರೇಡ್ಗೆ ಸೂಚಿಸಿದ್ರು. ನಾವು ಲಾಠಿ ಹಿಡಿದು ಪರೇಡ್ ಪೀಸ್ ಕಮಿಟಿ ಮೀಟಿಂಗಿಗೆ ಎಂತವ್ರಿಗೆ ಕರಿಬೇಕು? ಅನುಭವ ಉಳ್ಳವರಿಗೆ, ಶಾಂತಿ ಕಾಪಾಡ್ತಕ್ಕಂಥವ್ರಿಗೆ, ಶಾಂತಿ ನೆಲೆಸಲಿಕ್ಕೆ ಸಲಹೆ ಸೂಚನೆ ಕೊಡ್ತಕ್ಕಂಥವ್ರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರಿಬೇಕು. ಆದ್ರೆ ಜಿಲ್ಲಾಡಳಿತ ಯಾಕೋ ಏನೋ ಎಲ್ಲ ರೌಡಿ ಶೀಟರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರೆದಾರ. ಜೈಲಿಗೆ ಹೋಗಿ ಬಂದವರೇ ಪೀಸ್ ಕಮಿಟಿ ಮೀಟಿಂಗ್ದಾಗ ಕುಂತಾರ. ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನ್ ಹೇಳ್ತದ ಅದು ಕೇಳ್ತೀವಿ ಅಂತ ಹೇಳಿ ಸಂಘದವ್ರು ನಾವು ಹೇಳಿದಾಗ, ಇಲ್ಲ ನೀವು ಹಿಂಗೆ ಮಾಡ್ರಿ ಅಂತ ಹೇಳಿ ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ನಮಗೆ ನಿರ್ದೇಶನ ಕೊಡಕ್ ಬಂದ್ರು ಕೆಲವರು. ಇವರೆಲ್ಲ ಗುಂಡಾಗಳು, ರೌಡಿ ಶೀಟರ್ಸ್. ನೀವು ಹೇಳ್ಬೇಕಾಗಿಲ್ಲ, ನಮಗ ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನ್ ಹೇಳ್ತದ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅವ್ರು ಏನೇ ಆದೇಶ ಕೊಡ್ಲಿ, ಕಾನೂನಿನ ಅಡಿಯಲ್ಲಿ ಏನು ಅವಕಾಶಗಳವ ಅದ್ರ ಪ್ರಕಾರ ನಮಗ ನಿರ್ದೇಶನ ಕೊಟ್ರೆ ನಾವು ಮಾಡ್ತೀವಿ. ನೀವ್ಯಾರು ಹೇಳೋರು? ನೀವು ಹಿಂಗೆ ಮಾಡ್ರಿ ಅಂತ ನಮಗೆ ಹೇಳೋದಲ್ಲ. ನೀವು ಜಿಲ್ಲಾಡಳಿತಕ್ಕೆ ಹೇಳ್ರಿ ನಿಮ್ದೇನಿದ್ರು ವಾದ. ಕಲಬುರಗಿಯ ಶಾಂತಿ ಸಭೆಯಲ್ಲಿ ಇದೀಗ ಅಶಾಂತಿ ಉಂಟಾಗಿದೆ. ಅರ್ಧಕ್ಕೆ ಮೊಟಕುಗೊಂಡಿದೆ ಈ ಒಂದು ಸಭೆ. ಒಮ್ಮತಕ್ಕೆ ಬಾರದೆ ಅಪೂರ್ಣವಾಗಿ ಶಾಂತಿ ಸಭೆ ಮುಕ್ತಾಯವಾಗಿದೆ. ಚಿತ್ತಾಪುರದಲ್ಲಿ, ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಜಿಲ್ಲಾಧಿಕಾರಿ ಮುಂದೆ ಆಕ್ಷೇಪ ಕೂಡ ಕೇಳಿ ಬಂದಿತ್ತು. ಇನ್ನು ಈ ಎಲ್ಲ ಸಂಘಟನೆಗಳ ಮುಖಂಡರ ಲಿಖಿತ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು. ಜೊತೆಗೆ ಘೋಷಣೆ ಕೂಗುತ್ತಾ ಅಲ್ಲಿರತಕ್ಕಂಥ ಮುಖಂಡರು ಹೊರಗಡೆ ಬಂದಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಇವತ್ತು ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಶಾಂತಿ ಅಶಾಂತಿವಾಗಿದೆ. ರೌಡಿ ಶೀಟರ್ಗಳನ್ನ ಶಾಂತಿ ಸಭೆಗೆ ಆಹ್ವಾನಿಸಲಾಗಿದೆ. ಖರ್ಗೆ ಗೂಂಡಾಗಳು ಶಾಂತಿ ಸಭೆಯಲ್ಲಿ ಅಶಾಂತಿಯನ್ನ ಮೂಡಿಸಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಆರ್ಎಸ್ಎಸ್ ಮುಖಂಡ ಅಂಬಾರಾಯ್ ಅಷ್ಟಗಿ ಕಿಡಿಕಾರಿದ್ದಾರೆ.
ಭೀಮ್ ಆರ್ಮಿ ಆರ್ಎಸ್ಎಸ್ ಪಡೆ ಜೊತೆಗೆ ಭೀಮ್ ಆರ್ಮಿ ಆರ್ಎಸ್ಎಸ್ ಪರೇಡ್ ದಿನವೇ ಮಾಡ್ತೀವಿ ಅಂತಿದ್ದಾರೆ. ಅವರು ಪಥಸಂಚಲನವನ್ನ ಲಾಠಿ ಭಗವಾ ಧ್ವಜ ಬಿಟ್ಟು ಪರೇಡ್ಗೆ ಸೂಚಿಸಿದ್ರು. ನಾವು ಲಾಠಿ ಹಿಡಿದು ಪರೇಡ್ಗೆ ಪೀಸ್ ಕಮಿಟಿ ಮೀಟಿಂಗಿಗೆ ಎಂತವ್ರಿಗೆ ಕರಿಬೇಕು? ಅನುಭವ ಉಳ್ಳವರಿಗೆ, ಶಾಂತಿ ಕಾಪಾಡ್ತಕ್ಕಂಥವ್ರಿಗೆ, ಶಾಂತಿ ನೆಲೆಸಲಿಕ್ಕೆ ಸಲಹೆ ಸೂಚನೆ ಕೊಡ್ತಕ್ಕಂಥವ್ರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರಿಬೇಕು. ಆದ್ರೆ ಜಿಲ್ಲಾಡಳಿತ ಯಾಕೋ ಏನೋ ಎಲ್ಲ ರೌಡಿ ಶೀಟರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರೆದಾರ. ಜೈಲಿಗೆ ಹೋಗಿ ಬಂದವರೇ ಪೀಸ್ ಕಮಿಟಿ ಮೀಟಿಂಗ್ದಾಗ ಕುಂತಾರ. ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನ್ ಹೇಳ್ತದ ಅದು ಕೇಳ್ತೀವಿ ಅಂತ ಹೇಳಿ ಸಂಘದವ್ರು ನಾವು ಹೇಳಿದಾಗ, ಇಲ್ಲ ನೀವು ಹಿಂಗೆ ಮಾಡ್ರಿ ಅಂತ ಹೇಳಿ ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ನಮಗ ನಿರ್ದೇಶನ ಕೊಡಕ್ ಬಂದ್ರು ಕೆಲವರು. ಇವರೆಲ್ಲ ಗುಂಡಾಗಳು, ರೌಡಿ ಶೀಟರ್ಸ್. ನೀವು ಹೇಳ್ಬೇಕಾಗಿಲ್ಲ, ನಮಗ ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನ್ ಹೇಳ್ತದ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅವ್ರು ಏನೇ ಆದೇಶ ಕೊಡ್ಲಿ, ಕಾನೂನಿನ ಅಡಿಯಲ್ಲಿ ಏನು ಅವಕಾಶಗಳವ ಅದ್ರ ಪ್ರಕಾರ ನಮಗ ನಿರ್ದೇಶನ ಕೊಟ್ರೆ ನಾವು ಮಾಡ್ತೀವಿ. ನೀವ್ಯಾರು ಹೇಳೋರು? ನೀವು ಹಿಂಗೆ ಮಾಡ್ರಿ ಅಂತ ನಮಗೆ ಹೇಳೋದಲ್ಲ. ನೀವು ಜಿಲ್ಲಾಡಳಿತಕ್ಕೆ ಹೇಳ್ರಿ ನಿಮ್ದು ಏನಿದ್ರು ವಾದ. ಕಲಬುರಗಿಯ ಶಾಂತಿ ಸಭೆಯಲ್ಲಿ ಇದೀಗ ಅಶಾಂತಿ ಉಂಟಾಗಿದೆ. ಅರ್ಧಕ್ಕೆ ಮೊಟಕುಗೊಂಡಿದೆ ಈ ಒಂದು ಸಭೆ. ಒಮ್ಮತಕ್ಕೆ ಬಾರದೆ ಅಪೂರ್ಣವಾಗಿ ಶಾಂತಿ ಸಭೆ ಮುಕ್ತಾಯವಾಗಿದೆ ಚಿತ್ತಾಪುರದಲ್ಲಿ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಜಿಲ್ಲಾಧಿಕಾರಿ ಮುಂದೆ ಆಕ್ಷೇಪ ಕೂಡ ಕೇಳಿ ಬಂದಿತ್ತು. ಇನ್ನು ಈ ಎಲ್ಲ ಸಂಘಟನೆಗಳ ಮುಖಂಡರ ಲಿಖಿತ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು. ಜೊತೆಗೆ ಘೋಷಣೆ ಕೂಗುತ್ತಾ ಅಲ್ಲಿರತಕ್ಕಂಥ ಮುಖಂಡರು ಹೊರಗಡೆ ಬಂದಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಇವತ್ತು ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಶಾಂತಿ ಅಶಾಂತಿವಾಗಿದೆ. ರೌಡಿ ಶೀಟರ್ಗಳನ್ನ ಶಾಂತಿ ಸಭೆಗೆ ಆಹ್ವಾನಿಸಲಾಗಿದೆ. ಖರ್ಗೆ ಗೂಂಡಾಗಳು ಶಾಂತಿ ಸಭೆಯಲ್ಲಿ ಅಶಾಂತಿಯನ್ನ ಮೂಡಿಸಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಆರ್ಎಸ್ಎಸ್ ಮುಖಂಡ ಅಂಬಾರಾಯ್ ಅಷ್ಟಗಿ ಕಿಡಿಕಾರಿದ್ದಾರೆ. ಭೀಮ್ ಆರ್ಮಿ ಆರ್ಎಸ್ಎಸ್ ಪಡೆ ಜೊತೆಗೆ ಭೀಮ್ ಆರ್ಮಿ ಆರ್ಎಸ್ಎಸ್ ಪರೇಡ್ ದಿನವೇ ಮಾಡ್ತೀವಿ ಅಂತಿದ್ದಾರೆ. ಅವರು ಪಥಸಂಚಲನವನ್ನ ಲಾಠಿ ಭಗವಾ ಧ್ವಜ ಬಿಟ್ಟು ಪರೇಡ್ಗೆ ಸೂಚಿಸಿದ್ರು. ನಾವು ಲಾಠಿ ಹಿಡಿದು ಪರೇಡ್ಗೆ ಪೀಸ್ ಕಮಿಟಿ ಮೀಟಿಂಗಿಗೆ ಎಂತವ್ರಿಗೆ ಕರಿಬೇಕು? ಅನುಭವ ಉಳ್ಳವರಿಗೆ, ಶಾಂತಿ ಕಾಪಾಡ್ತಕ್ಕಂಥವ್ರಿಗೆ, ಶಾಂತಿ ನೆಲೆಸಲಿಕ್ಕೆ ಸಲಹೆ ಸೂಚನೆ ಕೊಡ್ತಕ್ಕಂಥವ್ರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರಿಬೇಕು. ಆದ್ರೆ ಜಿಲ್ಲಾಡಳಿತ ಯಾಕೋ ಏನೋ ಎಲ್ಲ ರೌಡಿ ಶೀಟರಿಗೆ ಪೀಸ್ ಕಮಿಟಿ ಮೀಟಿಂಗ್ ಕರೆದಾರ. ಜೈಲಿಗೆ ಹೋಗಿ ಬಂದವರೇ ಪೀಸ್ ಕಮಿಟಿ ಮೀಟಿಂಗ್ದಾಗ ಕುಂತಾರ. ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನ್ ಹೇಳ್ತದ ಅದು ಕೇಳ್ತೀವಿ ಅಂತ ಹೇಳಿ ಸಂಘದವ್ರು ನಾವು ಹೇಳಿದಾಗ, ಇಲ್ಲ ನೀವು ಹಿಂಗೆ ಮಾಡ್ರಿ ಅಂತ ಹೇಳಿ ನಮ್ಮ ಮೇಲೆ ಉದ್ದೇಶಪೂರ್ವಕವಾಗಿ ನಮಗ ನಿರ್ದೇಶನ ಕೊಡಕ್ ಬಂದ್ರು ಕೆಲವರು. ಇವರೆಲ್ಲ ಗುಂಡಾಗಳು, ರೌಡಿ ಶೀಟರ್ಸ್. ನೀವು ಹೇಳ್ಬೇಕಾಗಿಲ್ಲ, ನಮಗ ನ್ಯಾಯಾಲಯ ಮತ್ತು ಜಿಲ್ಲಾಡಳಿತ ಏನ್ ಹೇಳ್ತದ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಅವ್ರು ಏನೇ ಆದೇಶ ಕೊಡ್ಲಿ, ಕಾನೂನಿನ ಅಡಿಯಲ್ಲಿ ಏನು ಅವಕಾಶಗಳವ ಅದ್ರ ಪ್ರಕಾರ ನಮಗ ನಿರ್ದೇಶನ ಕೊಟ್ರೆ ನಾವು ಮಾಡ್ತೀವಿ. ನೀವ್ಯಾರು ಹೇಳೋರು? ನೀವು ಹಿಂಗೆ ಮಾಡ್ರಿ ಅಂತ ನಮಗೆ ಹೇಳೋದಲ್ಲ. ನೀವು ಜಿಲ್ಲಾಡಳಿತಕ್ಕೆ ಹೇಳ್ರಿ ನಿಮ್ದು ಏನಿದ್ರು ವಾದ.